ನಮಸ್ತೆ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಟು ಜಸ್ಟ್ ಲೋಕ. 2024 ಜನವರಿ ಮಂತಲ್ಲಿ ಯಾವುದೇ ವಿಡಿಯೋ ಬಂದಿಲ್ಲ. ಸೊ ಇವತ್ತು ಫೆಬ್ರವರಿ 5ನೇ ತಾರೀಕು. ನ್ಯೂ ಇಯರ್ ರೆಸಲ್ಯೂಷನ್ನು ಯಾವುದಾದ್ರು ಒಂದು ವಿಷಯ ತಗೊಂಡು ಸೆಲ್ಫ್ ಇಂಪ್ರೂವ್ಮೆಂಟಿಗೋಸ್ಕರ ಅದನ್ನು ಈ ವರ್ಷ ಮಾಡೋಣ ಅಂದ್ಕೊಂಡೆ. ನಾಳೆ ಅಂತ ಒಂದು ತಿಂಗಳು ಪೂರ್ತಿ ಕಳೀತು. ಇನ್ನೂ ನಾಳೆ ಅಂದರೆ ಈ ವರ್ಷ ಪೂರ್ತಿ ಆಗೋದಿಲ್ಲ, ನೆಕ್ಸ್ಟ್ ಇಯರ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಕೆಲವು ವಿಷಯಗಳಿದೆ, ಅದನ್ನು ಮಾಡೋಣ ಅಂತಿದ್ದೀನಿ. ಸೊ ಒಬ್ಬನೇ ಮಾಡಿದರೆ ಮತ್ತೆ ನಾಳೆ ಆಗಿಬಿಡುತ್ತೆ ಅಂಥೇಳಿ ನಿಮ್ಮೊಟ್ಟಿಗೆ ವೀಡಿಯೋದಲ್ಲಿ ಮಾಡೋಣ ಅಂತ. ಅಂದರೆ ವೀಡಿಯೋ ಮಾಡಿದರೆ ಒಂದು ಕಾನ್ಷಿಯಸ್ ಇರುತ್ತೆ ಅಂತ. ಸೊ ಜಾಸ್ತಿ ವಿಷಯಗಳೇನಿಲ್ಲ, ನೋಡಿ ಇಲ್ಲೇ ಹಾಕಿದ್ದೀನಲ್ಲ ಒಂದು ಪ್ರಿಂಟ್. ಏನಪ್ಪ ಅಂದರೆ ಬೆಳಗ್ಗೆ ಬೇಗ ಹೇಳೋದು, ದಿನಕ್ಕೆ ಒಂದು 30 ನಿಮಿಷ ಜಾಗಿಂಗೋ ವಾಕಿಂಗೋ ಏನಾದರೂ ಮಾಡೋದು, ಮತ್ತು ಎಣ್ಣೆ ಪದಾರ್ಥ ಸಕ್ಕರೆ ಪದಾರ್ಥನ ಸ್ವಲ್ಪ ಕಮ್ಮಿ ತಿನ್ನೋದು, ಯಾವುದಾದ್ರೂ ಒಂದು ಪುಸ್ತಕವನ್ನು ಓದೋದು, ಯಾವುದಾದ್ರೂ ಸೆಲ್ಫ್ ಇಂಪ್ರೂವ್ಮೆಂಟಿಗೆ ವೀಡಿಯೋ ನೋಡೋಣ ಅಂತ ಹೇಳಿದ್ರೆ ಒಂದು ವೀಡಿಯೋ ಆನ್ ಮಾಡ್ತೀವಿ, ಮುಗಿಯುವಾಗ ಎಲ್ಲಿಗೆ ಹೋಗಿ ಮುಗಿಯುತ್ತೆ ಗೊತ್ತಾಗೋದಿಲ್ಲ. ಸೊ ಓದಿದರೆ ಆ ರೀತಿ ಆಗೋದಿಲ್ಲ, ಮತ್ತು ಓದಿದರೆ ಸ್ವಲ್ಪ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ ಅಂಥೇಳಿ ದಿನಕ್ಕೆ ಮಿನಿಮಮ್ 7 ಗಂಟೆಗಳ ನಿದ್ರೆ ಮಾಡೋದು. ಯಾಕೆಂದರೆ ನಿದ್ರೆ ಕಡಿಮೆ ಆಯಿತು ಅಂತೇಳಿದ್ರೆ ಆ ದಿನಗಳ ಪೂರ್ತಿ ಕಿರಿಕಿರಿ ಆಗುತ್ತೆ, ಮತ್ತು ವರ್ಕ್ ಮಾಡಬೇಕಾದ್ರೆ ತೂಕಡಿಕೆ ಎಲ್ಲ ಜಾಸ್ತಿ ಬರುತ್ತೆ. ಸೊ ಒಂದು 15ರಿಂದ 30 ನಿಮಿಷಗಳ ಕಾಲ ಧ್ಯಾನ ಮಾಡೋದು. ಏಕೆಂದರೆ ಮೈಂಡ್ ಒಂದು ಸಮಾಧಾನಕರವಾಗಿರಬೇಕು, ಒಂದು ಏಕಾಗ್ರತೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇದೇ ಥರ ನಿಮಗೂ ಯಾವುದಾದ್ರೂ ವಿಷಯಗಳು ಇದ್ದರೆ ನನ್ನೊಟ್ಟಿಗೆ ಜಾಯ್ನ್ ಆಗಿ ಒಂದು 30 ದಿನಗಳ ಕಾಲ ಚಾಲೆಂಜ್, ನಮಗೆ ನಾವೇ ಕೊಟ್ಕೊಳ್ಳೋ ಚಾಲೆಂಜು. ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ನೋಡುವ. ಕಂಪ್ಲೀಟ್ ಆದಾಗ ಮತ್ತೊಮ್ಮೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಡೈಲಿ ಅಪ್ಡೇಟ್ ಕೊಡಲಿಕ್ಕೆ ನಿಮಗೆ ಟ್ರೈ ಮಾಡ್ತೀನಿ, ಪ್ರಾಮಿಸ್ ಇಲ್ಲ. ಯಾಕೆಂದರೆ ಎಷ್ಟಾಗುತ್ತೆ ಗೊತ್ತಿಲ್ಲ, ಕೆಲಸಕ್ಕೆ ಹೋಗೋದು ಬರೋದು, ಟೈಮ್ ಯಾವ ರೀತಿ ಮ್ಯಾಚ್ ಆಗುತ್ತೆ ಗೊತ್ತಿಲ್ಲ. ಆದರೆ ಡೈಲಿ ಅಪ್ಡೇಟ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಡೇ 1 ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ಅವಾಗಿಂದ. ಅಲ್ಲಿವರೆಗೂ ನಮಸ್ತೆ.